ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿಶ್ವಾಸ್ ಜಾಧವ್, ನಾನು ಸೈಕ್ಯಾಟ್ರಿಸ್ಟ್. ಇವತ್ತು ನಾನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ ಆಲ್ಕೋಹಾಲ್ ಅಥವಾ ಮದ್ಯ ವ್ಯಸನಿಗಳ ಒಂದು ಮ್ಯಾನೇಜ್ಮೆಂಟ್, ಅವರನ್ನು ಈ ಮದ್ಯ ವ್ಯಸನದಿಂದ ಹೇಗೆ ಹೊರಗಡೆ ಕಲ್ತ್ಕೊಂಡು ಬರಬೇಕು ಅಂತ ಒಂದು ವಿಧಾನ. ಸೊ ಇದರಲ್ಲಿ ನಾವು ಮೋಸ್ಟ್ಲಿ ಮೋಟಿವೇಶ್ನಲ್ ಇಂಟರ್ವ್ಯೂಯಿಂಗ್, ಮೋಟಿವೇಶ್ನಲ್ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀವಿ. ಅದರ ಜೊತೆಗೆ ಉಳಿತಾಯ ಬಿಡಿಸೋ ಮಾತ್ರೆಗಳನ್ನು ಹಾಕ್ತೀವಿ. ಕೆಲವೊಂದಿಷ್ಟು ಮಾತ್ರೆ ಡೆಟರೆಂಟ್ ಅಂತ ಕರಿತೀವಿ ಅಥವಾ ಅವರ್ಸಿವ್ ಏಜೆಂಟ್ ಅಂತ ಕರಿತೀವಿ. ಅದನ್ನು ನಾವು ಈ ಆಲ್ಕೋಹಾಲ್ ಅಥವಾ ಮದ್ಯ ವ್ಯಸನಿಗಳಲ್ಲಿ ಕೊಡ್ತೀವಿ. ಸೊ ಯೂಶ್ವಲಿ ಈ ಮಾತ್ರೆಯನ್ನು ನಮಗಿಂತಲೂ ಜಾಸ್ತಿ ಹೊರಗಡೆ ಡಾಕ್ಟರ್ ಇರ್ಬೋದು ಅಥವಾ ಹೊರಗಡೆ ಬೇರೆ ಒಂದು ಕಸುಬಿನವರು ಅಥವಾ ಅವರು ಡಾಕ್ಟರ್ ಅಲ್ಲ, ಆದರೆ ಈ ಎಂತಾರೆ ಜಡಿಬೂತಿ ಅಥವಾ ಏನಾದ್ರು ರೋಡ್ ಮೇಲೆ ಇರೋರು ಇಂಥವೆಲ್ಲ ಒಂದು ಪೌಡರ್ ಕೊಡ್ತೀವಿ, ನಿಮಗೆ ಚೆನ್ನಾಗಿ ಕೊಡ್ತಾ ಬಿಡಿಸ್ತೀವಿ ಅಂತ ಹೇಳ್ಕೊಂಡು ಭಾಳಷ್ಟು ಜನ ಈ ಮಾತ್ರೆಯನ್ನು ಯೂಸ್ ಮಾಡ್ತಾರೆ. ಅಂದರೆ ಅವ್ರು ಏನು ಮಾಡೋದಿಲ್ಲ, ಮಾತ್ರೆಯನ್ನು ತಗೋತಾರೆ, ಅದನ್ನು ಪುಡಿ ಮಾಡ್ತಾರೆ, ಅದನ್ನು ಮಿಕ್ಸ್ ಮಾಡಿ ಇದು ಈ ಪೌಡರ್ ಕೊಡಿರಿ, ನಿಮ್ಮದು ಎಂತಾರೆ ಗಂಡ ಅಥವಾ ಯಾರಾದರೂ ನಮ್ಮ ಮನೆಯವರು ಕುಡಿಯೋದನ್ನು ಬಿಡ್ತಾರೆ ಅಂತ. ಸೊ ಅದರಿಂದ ರಿಯಾಕ್ಷನ್ ಆಗುತ್ತೆ, ಅದನ್ನು ಬಿಡ್ತಾರೆ ಅಂತ. ಸೊ ಈ ಮಾತ್ರೆಗಳು ನಾವು ಯೂಶ್ವಲಿ ಎಲ್ಲರಿಗೂ ಕೊಡೋದಿಲ್ಲ. ಈ ಮಾತ್ರೆ ಕೊಡಬೇಕು ಅಂತಂದರೆ ಆ ಪೇಷಂಟು ಹೈಲಿ ಮೋಟಿವೇಟೆಡ್ ಇರಬೇಕು, ಅವ್ನು ಕುಡಿಯೋದು ಬಿಡಬೇಕು. ಯಾಕೆ ಅಂತಂದರೆ ಈ ಮಾತ್ರೆ ತಗೊಂಡಾಗ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಪ್ರಮಾಣ ನಮಗೆ ಅಳತೆ ಮಾಡಲಿಕ್ಕೆ ಬರೋದಿಲ್ಲ. ಒಬ್ಬರಲ್ಲಿ ಅದು ಸಣ್ಣ ಪ್ರಮಾಣದಲ್ಲಿರ್ಬೋದು, ಒಬ್ಬರಲ್ಲಿ ಅದು ಜೀವಕ್ಕೆ ಕುತ್ತು ಆಗ್ಬೋದು. ಹೀಗಾಗಿ ಈ ಮಾತ್ರೆ ಕೊಡಬೇಕು ಅಂತಂದರೆ ನಾವು ಮೊದಲು ಆ ಮಾತ್ರೆ ಅಂತಾರೆ ಬಗ್ಗೆ ಎಲ್ಲ ತಿಳಿಸಿ ಹೇಳ್ತೀವಿ. ಆ ಥರ ಅಂತಾರೆ ಏನಾದರೂ ಆ್ಯಕ್ಷನ್ ಏನು, ಕುಡಿದ ಮೇಲೆ ಏನೇನು ತೊಂದರೆ ಆಗುತ್ತೆ ಅಂತ ಪೇಷಂಟ್ ಹೇಳ್ತೀವಿ. ಸೊ ಅದನ್ನೆಲ್ಲ ಹೇಳಿ ನಾವು ಒಂದು ಕನ್ಸೆಂಟ್ ಅಂತ ಅವ್ರ ಕಡೆಯಿಂದ ಇನ್ಫಾರ್ಮ್ ರಿಟರ್ನ್ ಕನ್ಸೆಂಟನ್ನು ಸೈನ್ ಮಾಡಿಸ್ಕೊತೀವಿ. ಸೊ ಅವಾಗ ಕೊಡ್ತೀವಿ. ಅದನ್ನು ಮತ್ತು ಎಲ್ಲ ಪೇಷಂಟ್ಗೂ ಕೊಡೋದಿಲ್ಲ. ಮೊದಲು ಅವರು ಎಲ್ಲ ಲಿವರ್ ಪ್ಯಾರಾಮೀಟ್ರು, ಬೇರೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾರ್ಮಲ್ ಆಗಿರಬೇಕು. ಸೊ ಆವಾಗಲೂ ಈ ಮಾತ್ರೆ ಕೊಡೋದು. ಮತ್ತು ಅದು ಅಲ್ಲದೆ ಅಂತಂದರೆ ನಾವು ಮೊದಲು ಈ ಆ್ಯಂಟಿ ಕ್ರೇವಿಂಗ್ ಮೆಡಿಕೇಷನ್ಸ್ ಏನಿದೆ ಅಂತಂದರೆ ಈ ಕುಡಿಬೇಕು ಅಥವಾ ಅಂತ ಹೇಳ್ತಿರ್ತಾರೆ ಜಗ್ಗುತ್ತಲ್ಲ, ಆ ಡಿಸೈರ್ ಬರುವಂಥ, ಕ್ರೇವಿಂಗ್ ಬರುವಂಥ, ಅದನ್ನು ಕಮ್ಮಿ ಮಾಡುವಂಥ ಮಾತ್ರೆಗಳನ್ನು ಕೊಟ್ಟು ನೋಡ್ತೀವಿ. ಅದರಿಂದ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂತಂದಾಗ ನಾವು ಈ ಮಾತ್ರೆಯನ್ನು ಬಳಸ್ತೀವಿ. ಬಟ್ ಇದರಲ್ಲಿ ಏನಂತಂದರೆ ಈ ಮಾತ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಮನುಷ್ಯನ ದೇಹದಿಂದ ಆಲ್ಕೋಹಾಲ್ ಸಂಪೂರ್ಣವಾಗಿ ಹೊರಗೆ ಹೋಗಿರಬೇಕು. ಸೊ ಒಂದು ವೇಳೆ ಆ ಮನುಷ್ಯ ಮತ್ತೆ ಕುಡಿಬೇಕು ಅಂತ ಏನಾದರೂ ಅನಿಸಿದರೆ ಈ ಮಾತ್ರೆ ಮನುಷ್ಯನ ದೇಹದಿಂದ ಸಂಪೂರ್ಣವಾಗಿ ಹೋದ ಮೇಲೆ ಕುಡಿಬೇಕು, ಇಲ್ಲ ಅಂತಂದರೆ ಆ ರಿಯಾಕ್ಷನ್ ಆಗುತ್ತೆ. ಸೊ ಈ ಮಾತ್ರೆ ನಾನು ಮೊದಲೇ ಹೇಳಿದಂಗೆ ಹೊರಗಡೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ಈ ಹೆಣ್ಮಕ್ಳು ತಮ್ಮ ಗಂಡಂದ್ರು ಕುಡಿತಾ ಇರ್ತಾರೆ ಅಂತ ಗೊತ್ತಿಲ್ಲದೇನೆ ಊಟದಲ್ಲೋ ನೀರಿನಲ್ಲೋ ಹೀಗೆ ಕೊಡ್ತಾನೆ ಇರ್ತಾರೆ. ಸೊ ಆಮೇಲೆ ಇವಾಗ ಕುಡಿತಾರೆ, ರಿಯಾಕ್ಷನ್ ಆಗುತ್ತೆ, ಆಮೇಲೆ ಅವರು ಎಮರ್ಜೆನ್ಸಿಗೆ ಬರ್ತಾರೆ. ಎಷ್ಟೋ ಸರ್ತಿ ಡೆತ್ತು ಆಗ್ಬೋದು. ಈ ಪಾಪ ಹೆಣ್ಮಕ್ಳಿಗೆ ಏನಂದ್ರೆ ಅವ್ರಿಗೊಂದು ಅವ್ರ ತೊಂದರೆ ಇರುತ್ತೆ. ಅವ್ರಿಗೂ ದಿನಾಲು ನೋಡೋದು, ಅವರಿಗೂ ಹೇಗಾದರೂ ನನ್ನ ಗಂಡ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಾಗಲಿ ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ಸೊ ಹಾಗಂತ ಈ ರೀತಿ ನೀವು ಮಾಡೋದು ಸರಿಯಲ್ಲ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಉಪಯೋಗ ಇಲ್ಲ. ಸೊ ಆಲ್ಕೋಹಾಲ್ ಬಿಡಿಸ್ಬೇಕು ಅಂತಂದರೆ ಅವ್ರ ಮನಸ್ಸು ಒಲಿಸಿ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ನೀವು ಕರ್ಕೊಂಡ್ಬಂದು ಪ್ರಾಪರಾಗಿ ಅವ್ರಿಗೆ ಒಂದು ಕೌನ್ಸಿಲಿಂಗು, ಟ್ರೀಟ್ಮೆಂಟು ಕೊಡಿಸಿ ಸೊ ಈ ಮಾತ್ರೆಗಳನ್ನ ಕೊಡಬೇಕು. ನಾನು ಯೂಶ್ವಲಿ ಅಂದರೆ ಈ ಮಾತ್ರೆ ಅಂದರೆ ಮೇನ್ಲಿ ನಾವು ಆ್ಯಂಟಿ ಕ್ರೇವಿಂಗ್ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಅದು ಇಂಥರ ಹೆಲ್ಪ್ ಆಗ್ತಾ ಇಲ್ಲ ಅಂತಂದಾಗ ಈ ಮಾತ್ರೆನ ನಾವು ಇಂಥರ ಅವ್ರ ಕನ್ಸೆಂಟ್ಗೆ ಅವರೆಲ್ಲ ಹೇಳಿನೇ ಕೊಡ್ತೀವಿ. ಸೊ ಇವತ್ತು ನನ್ನ ಉದ್ದೇಶ ಏನು ಅಂತಂದರೆ ಯಾರೋ ಹತ್ರ ಹೋಗಿ ಏನೋ ಮಾತ್ರೆ ಕೊಟ್ಟು ಏನೋ ಇನ್ನೂ ಎಂತಾರೆ ಅಪಾಯ ಮಾಡೋದಕ್ಕಿಂತ ನೇರವಾಗಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಆಲ್ಕೋಹಾಲ್ ರಿಲೇಟೆಡ್ ಎಲ್ಲ ನಿಮ್ಮ ತೊಂದರೆಗಳನ್ನು ತಿಳ್ಕೊಂಡು ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು.